ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾರು, ನಾನು ಡ್ಯೂಟಿಗೆ ಹೊರಡ್ತೀನಿ. 1 ಗಂಟೆ ಬೇರೆ ವೇಸ್ಟ್ ಆಗಿದೆ. ರಾತ್ರಿ ಬರೋದು ಲೇಟ್ ಆಗುತ್ತೆ. ಮಾರು, ಅನಾಥಾಶ್ರಮಕ್ಕೆ ಹೇಗೆ ಹೋಗಿದ್ದೆ? ಅಂದರೆ ಬಸ್ಸಲ್ಲ, ಆಟೋದಲ್ಲ, ಅಥವಾ ನಡ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ರೆ ನೊಂದ್ಕೋತಾರೆ. ಬಸ್ಸಲ್ಲಿ ಯಜಮಾನ್ರೆ. ಬಸ್ ಸ್ಟಾಪ್ಗೆ ಇಲ್ಲಿಂದ 10 ನಿಮಿಷ ನಡಿಬೇಕು. ನಡ್ಕೊಂಡು ಹೋಗಿದ್ಯಾ? ಅಯ್ಯೋ ಇಲ್ಲ, ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಆಟೋಲ್ಲಿ ಹೋಗಿದ್ದೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಆಟೋ, ಅಲ್ಲಿಂದ ಬಸ್ಸು. ಸರಿ, ಆಟೋಗೆ ಎಷ್ಟು ತೊಗೊಂಡ್ರು? ಅರ್ಸನ್ಕೋಟೆಲಿದ್ದಾಗ ತರಕಾರಿ ತರೋಕ್ಕೆ ಮಾರ್ಕೆಟ್ಗೆ ಆವಾಗವಾಗ ಆಟೋದಲ್ಲಿ ಹೋಗ್ತಿದ್ದೆ. ಅಲ್ಲಿಗೆ 70 ರೂಪಾಯಿ ತಗೊಳ್ತಿದ್ರು. ಬಸ್ ಸ್ಟ್ಯಾಂಡ್ಗೆ ಎಷ್ಟು ಅಂತ ಗೊತ್ತಿಲ್ವಲ್ಲ. ಪಾರು, ನಿನ್ನೆ ಕೇಳಿದ್ದು ಆಟೋಗೆ ಎಷ್ಟು ಕೊಟ್ಟೆ? ಯಜಮಾನ್ರೆ, ಆಟೋಗೆ 500 ರೂಪಾಯಿ ಕೊಟ್ಟೆ. ಅವರು 400 ರೂಪಾಯಿ ವಾಪಸ್ ಕೊಟ್ಟರು, ಜೊತೆಗೆ ಚಿಲ್ಲರೆನೂ ಕೊಟ್ಟರು. ಆದರೆ ಆ ಚಿಲ್ಲರೆ ಎಷ್ಟು ಅಂತ ಜ್ಞಾಪಕ ಇಲ್ಲ ನೋಡಿ. ಮತ್ತೆ 500 ರೂಪಾಯಿ ಎಲ್ಲಿಂದ ಬಂತು ಅಂತ ಮಾತ್ರ ಕೇಳಬೇಡಿ. ನೀವು ಆಟೋಲ್ಲಿ ದುಡ್ದಿದ್ದ ದುಡ್ಡೆಲ್ಲ ನಂಗೆ ತೊಗೊಂಬಂದು ಕೊಡ್ತಿದ್ರಲ್ಲ, ಅದರಲ್ಲೇ ತೊಗೊಂಡು ಹೋದೆ. ನಿನಗೆ ಸುಳ್ಳು ಹೇಳೋದಕ್ಕೂ ಬರಲ್ಲ. ನೀನು ಇಲ್ಲಿವರೆಗೂ ಹೇಳಿದ್ದು ಯಾವುದು ನಿಜ ಅಲ್ಲ ಅಲ್ವಾ ಪಾರು? ನಡ್ಕೊಂಡು ಹೋಗಿದೆ ಅಲ್ವಾ? ಯಾಕೆ ಪಾರು ಹೀಗೆ ಮಾಡ್ತೀಯಾ? ನೀನು ಅನಾಥಾಶ್ರಮಕ್ಕೆ ಬರೀ ಬಟ್ಟೆ ಕೊಡೋಕೆ ತಾನೇ ಹೋಗಿದ್ದಿದ್ದು. ಅದನ್ನ ನೀನು ನನ್ನ ಕೈಲೇ ಕೊಟ್ಟಿದ್ದಿದ್ರೆ ನಾಳೆ ನಾನು ಆ ಕಡೆ ಹೋಗುವಾಗ ಆಟೋದಲ್ಲೇ ತೊಗೊಂಡೋಗಿ ಕೊಡ್ತಾ ಇರಲಿಲ್ವಾ? ಈ ಉರಿ ಬಿಸಿಲಲ್ಲಿ ನೀನೇ ಹೋಗಿ ಕೊಡುವಂಥ ಅನಿವಾರ್ಯತೆ ಏನಿತ್ತು? ಇವತ್ತಿನ ಕಷ್ಟನ ಸಹಿಸ್ಕೊಂಡ್ರೆ ಅಲ್ವಾ ಯಜಮಾನ್ರೆ ನಾಳೆ ನಾವು ಸುಖವಾಗಿರೋದಕ್ಕೆ ಸಾಧ್ಯ. ಒಂದೊಂದ್ಸಲ ಅದು ನೀನು ಏನು ಹೇಳ್ತಿ ಅಂತ ನನಗೆ ಅರ್ಥನೇ ಆಗಲ್ಲ. ಯಜಮಾನ್ರೆ, ಶರ್ಟ್ ಯಾಕೆ ತೆಗಿತಾ ಇದ್ದೀರಾ? ನಾನಿವತ್ತು ಡ್ಯೂಟಿ ಮಾಡ್ತಾ ಇಲ್ಲ. ಯಾಕೆ? ಯಾಕೆ ಅಂದರೆ ನನ್ನ ಹೆಂಡತಿ ಬಿಸಿಲಲ್ಲಿ ನಡ್ಕೊಂಡು ಹೋಗಿ ಬಿಸಿಲಲ್ಲಿ ನಡ್ಕೊಂಡು ಬಂದ್ಯಾಳೆ. ಅವಳಿಗೆ ಆಯಾಸ ಆಗಿ ಕಾಲು ನೋವಾಗಿದೆ, ಅದಕ್ಕೆ. ಕಾಲು ಕೊಡು. ಯಜಮಾನ್ರೆ. ಪಾರು, ನನಗೆ ಆಯಾಸ ಆದಾಗೆಲ್ಲ ನೀನು ನನ್ನ ಕಾಲು ಹೊತ್ತಿಲ್ವಾ? ಇವಾಗ ನಿನಗೆ ಆಯಾಸ ಆಗಿದೆ, ನಾನು ಕಾಲು ಹೊತ್ತೋದ್ರಲ್ಲಿ ಏನೂ ತಪ್ಪಿಲ್ಲ. ಕಾಲು ಕೊಡು. ಕೊಡು. ಆರಾಮಾಗಿ. ಹರಿ ಓಂ. ನಮಸ್ಕಾರ ಗುರುಗಳೇ. ಹೇಳಿ ತಾಯಿ. ನನಗೆ ನಿಮ್ಮಿಂದ ಒಂದು ಸಲಹೆ ಬೇಕಾಗಿತ್ತು. ನನ್ನ ಇಬ್ಬರು ಸೊಸೆಯಂದರು ತಾಯಿ ಆಗ್ತಿದ್ದಾರೆ. ಅವರಿಬ್ಬರಿಗೂ ಈಗ 5ನೇ ತಿಂಗಳು ನಡೀತಾ ಇದೆ. ಹಾಂ, ಇಬ್ರಿಗೂ ಒಟ್ಟಿಗೆ ಸೀಮಂತ ಮಾಡಬೇಕು ಅಂತ ನನ್ನ ಆಸೆ. ಓ, ನಮ್ಮ ಜನನಿಗೆ ಸೀಮಂತ ಮಾಡೋ ದಿನಾನೇ ತನ್ನ ದೊಡ್ಡ ಸೊಸೆಗೂ ಸೀಮಂತ ಮಾಡಬೇಕು ಅನ್ನೋ ಆಸೆನಾ?
ಅದಕ್ಕೆನಾ ನಾಳೆವರೆಗೂ ಸಮಯ ಕೇಳಿದ್ದು. ಇವತ್ತಿನಿಂದ 3ನೇ ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ನಾನು ಕೇಳ್ಪಟ್ಟೆ. ಆದರೂ ನಿಮ್ಮ ಬಾಯಿಂದ ನನ್ನ ಕಿರಿಯಾರ ಕೇಳಿದ್ರೆ ನನಗೆ ಸಮಾಧಾನ. ನನ್ನಿಬ್ಬರು ಗಂಡು ಮಕ್ಕಳು, 2 ಸೊಸೆಯರ ಜಾತಕ ನಿಮಗೆ ಚೆನ್ನಾಗಿ ಗೊತ್ತು. ಒಂದು ಸಲ ನೋಡಿ ಹೇಳಿದ್ರೆ ನನಗೂ ಸಂತೋಷ ಆಗುತ್ತೆ. ನಾಳೆ ಬೆಳಗ್ಗೆ ವೇಳೆ ತಿಳಿಸ್ತೀನಿ, ಆಗ್ಬೋದಾ? ಆಗಲಿ ಗುರುಗಳೇ, ನಿಮ್ಮ ಫೋನ್ ಕಾಲ್ಗೋಸ್ಕರನೇ ಕಾಯ್ತಿರ್ತೀನಿ. ನಮಸ್ಕಾರ. ಭಗವಂತ, ನಿನ್ನ ದಯದಿಂದ 2 ಸೊಸೆಯರ ಸೀಮಂತನೂ ಒಂದೇ ದಿನ ಮಾಡೋ ಥರ ಅವಕಾಶ ಮಾಡಿಕೊಡಪ್ಪ. ಅಲ್ಲ, 2 ಸೀಮಂತನೂ ಒಂದೇ ದಿನ ಮಾಡೋದೇನೋ ಸರಿ, ಆದರೆ ಒಟ್ಟಿಗೆ ಮಾಡೋದಂದ್ರೆ ಏನು ಅರ್ಥ? ಗುರುಗಳೇ, ಒಟ್ಟಿಗೆ ಮಾಡೋದು ಅಂದ್ರೆ ಒಂದೇ ಮನೆ ಅಂತ ಏನಾದರೂ ಇರ್ಬೋದಾ? ಹನುಮಂತು ಮನೆಗೆ ಕರ್ಕೊಂಡೋಗಿ ಜನನಿ ಸೀಮಂತನ ಮಾಡೋದಕ್ಕೆ ಅಕ್ಕನ ಕೈಲಿ ಸಾಧ್ಯ ಇಲ್ಲ. ಆ ಪಾರ್ವತಿನೇನಾದರೂ ಈ ಮನೆಗೆ ದಾಮಿನಿ, ಈ ಥರದ್ದೆಲ್ಲ ಮಾತಾಡಿ ನನ್ನ ಮನಸ್ಸನ್ನ ಹಾಳು ಮಾಡಬೇಡ. ಅಖಿಲ ಅತ್ತಿಗೆ ಮತ್ತೆ ಗುರುಗಳ ಫೋನ್ ಬರೋವರೆಗೂ ನಾವಿಬ್ಬರು ಇದ್ರ ಬಗ್ಗೆ ಮಾತಾಡೋದು ಬೇಡ. ಗುರುಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದೆ ನಿಜ ಇಟ್ರಾಯ್ತು. ಅಲ್ಲ ಗುರುಗಳೇ, ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಸುಮ್ಮನೆ ಕೋಪ ಮಾಡ್ಕೋತಾರಪ್ಪ. ನಮ್ಮ ಹಳೆ ಗುರೂಜಿನೇ ಪರವಾಗಿಲ್ಲ. ಎದ್ದು ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿದ್ದಾಳೆ. ಇಷ್ಟು ಸಾಲದು ಅಂತ ನನ್ನನ್ನು ಅಡುಗೆ ಮನೆಗೆ ಹೋಗಿ ಕಾಲಿಡಕ್ಕೆ ಬಿಡದೆ ಕಾಫಿ ತಿಂಡಿ ಎಲ್ಲ ಅವಳೆ ಮಾಡ್ತಿದ್ದಾಳೆ. ಮಾಡ್ತಿ ಪಾರು, ಪಾರು ಏನು ಮಾಡ್ತಾ ಇದೆಯಾ? ಯಶ್ಮಾನ್ರೆ, ನಮ್ದೆಲ್ರದ್ದು ಸ್ನಾನ ಪೂಜೆ ಆಯಿತು. ನಿಮಗೆ ಬಿಸಿನೀರು ತಯಾರಿದೆ, ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬನ್ನಿ. ನೀವು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ತಿಂಡಿ ತಯಾರಾಗಿರುತ್ತೆ. ಹಾಗೆ ನಿಮಗೆ ಅಪ್ಪಂಗೆ ಮಧ್ಯಾಹ್ನ ಡಬ್ಬಿಗೆ ಹಾಕೊಡೋದಕ್ಕೆ ಊಟ ಕೂಡ ಸಿದ್ಧ ಮಾಡಿಬಿಡ್ತೀನಿ. ಬೇಗ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಪಾರು, ನಿನಗೆ ನಾವೇನು ಹೇಳಿದ್ವಿ? ಹೆರಿಗೆ ಆಗೋವರೆಗೂ ನೀನು ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ವಿ ತಾನೆ? ಏನೋ ನಿನ್ನ ಖುಷಿಗೆ ಸಾರ್ತಿ ಮಾಡಿಟ್ಟಿರೋ ತಿಂಡಿನ ನಮಗೆ ಡಬ್ಬಿಗೆ ಹಾಕ್ಕೊಡು ಅಂತ ಹೇಳಿದ್ವಿ. ಆದರೆ ಇವತ್ತೇನು ಹೊಸ ಹೊಸ ಇದು? ಈ ವರ್ಕಿಂಗ್ ವುಮೆನ್ನು ಗಂಡ ಮಕ್ಕಳಿಗೆ ಡಬ್ಬಿಗೆ ತಿಂಡಿ ಹಾಕಿ ಅವ್ರನ್ನ ನೂಕಿ ಆಮೇಲೆ ಇವರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಹಂಗೆ ಆಡ್ತಾ ಇದೆಯಾ? ನೀವು ಹೇಳಿದ ನಿಜ ಯಜಮಾನ್ರೆ. ನಿಮ್ಮನ್ನು ಕೆಲ್ಸಕ್ಕೆ ಕಳಿಸಿ ನಾನು ಹೋಗಬೇಕು. ಮನಸ್ಸಲ್ಲೇ ಏನೋ ಹೇಳ್ಕೊಳ್ತಾರೋ ಆಗಿದೆ. ಹೆಣ್ಮಕ್ಳ ಜವಾಬ್ದಾರಿ ನಿಮ್ಗೇನು ಗೊತ್ತು? ಅದರಲ್ಲೂ ಮನೇಲಿರೋ ಹೆಣ್ಮಕ್ಳ ಕೆಲಸ ಏನು ಕಮ್ಮಿ ಅಂದ್ಕೊಂಡಿದ್ದೀರಾ? ನಾವು ಬೆಳಿಗ್ಗೆ ಎಷ್ಟು ಬೇಗ ಇದ್ರೂ ಕೆಲಸ ಮುಗಿಯಲ್ಲ ಗೊತ್ತಾ? ಅಯ್ಯೋ ಬರು, ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದೆಯಾ? ನಾನು ಸುಮ್ಮನೆ ಮಾತಿಗೆ ಕೇಳಿದ್ನಪ್ಪ. ನೋಡಿ, ಈಗ ನಾನು ಹೇಳೋದನ್ನು ಅಳಿಯ ಮಾವ ಇಬ್ಬರು ಸರಿಯಾಗಿ ಕೇಳಿಸ್ಕೊಳ್ಳಿ. ಏನು, ನಾವು ಜೀವನ ಪರ್ಯಂತ ಇದೇ ರೀತಿ ಆಟೋ ಸಾಲ ತೀರಿಸ್ಕೊಂಡೇ ಇರೋದಕ್ಕಾಗತ್ತಾ? 4 ಜನರ ಥರ ನಾವು ಉದ್ಧಾರ ಆಗೋದು ಬೇಡವಾ? ಕಂಟಿಯವರು ಆಟೋ ಕೊಡೋದಕ್ಕೆ ಬಂದಾಗ ಏನು ಹೇಳಿದ್ರು? 1 10 ಆಗಲಿ 10 100 ಆಗಲಿ ಅಂತ ಹೇಳಿದ್ರು ತಾನೆ. ನಮ್ಮಂಥ ಎಷ್ಟೋ ಜನಕ್ಕೆ ಅನ್ನಕ್ಕೆ ದಾರಿ ಮಾಡಿಕೊಡೋ ಹಾಗೆ ನಾವು ಆಗಬೇಕು ಅಂತ ಹೇಳಿದ್ರು ತಾನೆ. ಹಾಗಾಗಬೇಕು ಅಂತಂದರೆ ನಾವು ಇನ್ನಷ್ಟು ಕಷ್ಟಪಡಬೇಕು ತಾನೆ. ಅದಕ್ಕೆ ಇನ್ಮೇಲಿಂದ ನೀವು 8 ಗಂಟೆಗೆಲ್ಲ ಹೊರಟ್ಬಿಡ್ಬೇಕು. ನೀವಷ್ಟು ಬೇಗ ಹೊರಡಬೇಕು ಅಂತಂದರೆ ನಾನು ಬೇಗ ಎದ್ದು ಇವೆಲ್ಲ ಕೆಲಸಗಳು ಮಾಡಲೇಬೇಕು ತಾನೆ. ನೋಡಿ, ಈ ಕೆಲಸ ಎಲ್ಲ ಮಾಡೋಂಗಿಲ್ಲ ಅಂತ ನೀವು ಯಾರೂ ಹೇಳೋಂಗಿಲ್ಲ ಅಷ್ಟೇ.
ಅವರು ಏನಾಯ್ತು? ಮಗು ಓದಿತ್ತು ಯಜಮಾನ್ರೆ. ನೆನ್ನೆನೂ ಹೀಗೆ ಆಗಿತ್ತು, ಮತ್ತೆ ಇವಾಗ ಇನ್ನೊಂದ್ಸಲ ಓದಿತಿದೆ. 6 ತಿಂಗಳು ತುಂಬಿದ ಮೇಲೆ ಮಕ್ಕಳು ಓದಿತಾರೆ. ಆದರೆ ಇದು ಅರಸನಕೋಟೆ ಕುಡಿ ಅಲ್ವಾ, ಚುರುಕು. ಅವರು ಮಗು ಹೇಗೆ ಓದಿಯುತ್ತೆ? ನಾನು ಅದನ್ನ ಫೀಲ್ ಮಾಡ್ಬೋದಾ? ಮುಂದಿನ ಸಲ ನಿಮ್ಮ ಅನುಭವಕ್ಕೂ ಬರುತ್ತೆ ಯಜಮಾನ್ರೆ. ಕಾಯಣ, ಬೇಜಾರು ಮಾಡ್ಕೋಬೇಡಿ. ಆದರೆ ಇನ್ನು ಮುಂದೆ ನೀವು ದಿನ ಬೆಳಗ್ಗೆ 8ರಿಂದ 8:30 ಕೆಲಸಕ್ಕೆ ಹೊರಟ್ಬಿಡ್ಬೇಕು. ಹಾಗೆ ನನ್ನ ಕೈಲಾದ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ದಾಗಲೇ ಮಗು ಒದ್ದಿದ್ದು. ಅಲ್ಲಿಗೆ ನನ್ನ ಮಾತಿಗೆ ನಮ್ಮ ಮಗು ಒಪ್ಪಿಗೆ ಕೂಡ ಇದೆ ಅಂತ ಅರ್ಥ. ಸರಿ, ನಮ್ಮ ಮಗಳ ರೆಕಮೆಂಡೇಶನ್ ಸಿಕ್ಕಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಪ್ಕೊಳ್ತೀನಿ. ನಾವು ಇಬ್ಬರು ಬೆಳಗ್ಗೆ ಎದ್ದು ಬೇಗ ಕೆಲ್ಸಕ್ಕೆ ಹೋಗಬೇಕು ಅಂತ ನೀನು ಬೇಗ ಎದ್ದು ತಿಂಡಿ ಕಾಫಿ ಮಾಡೋದೆಲ್ಲ ಓಕೆ, ಆದರೆ ಜಾಸ್ತಿ ಆಯಾಸ ಮಾಡ್ಕೋಬಾರ್ದು. ಇಲ್ಲ, ಗುರುಗಳು ಫೋನ್ ಮಾಡ್ತಾರೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಗುರುಗಳು ಕಾಲ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಗುರುಗಳೇ. ನಿಮ್ಮ ಇಬ್ರು ಸೊಸೆಯರ್ ಸೀಮಂತ ಕಾರ್ಯನ ಒಟ್ಟಿಗೆ ಮಾಡಬಹುದಾ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ನೀವು ಕೇಳಿದ ದಿನ ಸೀಮಂತ ಶಾಸ್ತ್ರ ಮಾಡೋದಕ್ಕೆ ಪ್ರಶಸ್ತವಾಗಿದೆ, ಮಾಡಬಹುದು. ಹೌದಾ? ಕೇಳಿ ತುಂಬಾ ಸಂತೋಷ ಆಯ್ತು ಗುರುಗಳೇ. ಸಂತೋಷದ ವಿಷಯ ಸಂಭ್ರಮಿಸೋದು ಮನುಷ್ಯನ ಸಹಜ ಗುಣ. ಹೊಸ ಜೀವದ ಆಗಮನ ಅರಸನಕೋಟೆ ಹೊಸ ಭವಿಷ್ಯ ಬರೆಯೋದ್ರಲ್ಲಿದೆ. ಬದುಕಿನ ಹಾದಿನಲ್ಲಿ ನೋವುಗಳು ಬರೋದು ಸಹಜ. ಬದುಕನ್ನ ಬಂದ ಹಾಗೆ ಸ್ವೀಕರಿಸಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಭಾವಿಸಿ. ಒಳ್ಳೆಯದಾಗ ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ನಮಸ್ಕಾರ. ರಘು, ಇನ್ನು 3 ದಿನದಲ್ಲಿ ಒಳ್ಳೆ ಮುಹೂರ್ತ ಇದೆ, ಜನನಿಗೆ ಸೀಮಂತ ಮಾಡೋಣವಾ ಅಂತ ರತ್ನವೇಣಿ ನನ್ನ ಹತ್ರ ಕೇಳಿದ್ರು. ಪಾರ್ವತಿಗೂ 5 ತಿಂಗಳು. ಜನನಿಗೆ ಸೀಮಂತ ಮಾಡೋದಾದ್ರೆ ಪಾರ್ವತಿಗೂ ಸೀಮಂತ ಮಾಡ್ಬೋದಲ್ಲ. ಇಬ್ರಿಗೂ ಒಟ್ಟಿಗೆ ಸೀಮಂತ ಮಾಡೋದೋ ಬೇಡವೋ ಅನ್ನೋ ಗೊಂದಲ ನನ್ನಲ್ಲಿತ್ತು. ಅದಕ್ಕೆ ಗುರುಗಳನ್ನ ಕೇಳಿದ್ದೆ. ಪಾರ್ವತಿ ಸೀಮಂತನೂ ಕೂಡ ಅದೇ ಮುಹೂರ್ತದಲ್ಲೇ ಮಾಡಬಹುದು ಅಂತ ಹೇಳಿದ್ರು. ಗುರುಜಿ, ಇಬ್ರು ಸೀಮಂತನೂ ಒಟ್ಟಿಗೆ ಮಾಡ್ಬೋದು ಅಂತ ಆ ಗುರುಗಳು ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಈಗ ನೀವು ಮುಂದಿನ ಹೆಜ್ಜೆ ಏನು ಅಂತ ಹೇಳಿ ಗುರುಗಳೇ. ಏನದು ಶಬ್ದ? ಅರು, ನಾನು ಬರ್ತೀನಿ. ಏನಪ್ಪ ವಾಮೈದಾ, ಒಳಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಮೊನ್ನೆ ನಿಮ್ಮ ಅಕ್ಕ ಆಟೋಯಿಂದ ಕೂತ್ಕೊಂಡು 1 ರೌಂಡ್ ಕರ್ಕೊಂಡು ಹೋಗೋವರೆಗೂ ನಾನು ಇಳಿಯಲ್ಲ ಅಂತ ಕೂತ್ಕೊಂಡಿದ್ಲು. ಅವಳಿಗೊಂದು ರೌಂಡ್ ಹಾಕ್ಸಿದ್ದಾಯ್ತು. ಇವಾಗ ನಿನ್ ಸರ್ದಿನಾ? ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಬಾಬಾ, ನನಗೆ ಆಟೋ ಓಡಿಸೋದು ಹೇಳ್ಕೊಡ್ತೀರಾ? ಅನ್ಕೊಂಡೆ ಇದೇ ಮ್ಯಾಟ್ರ್ ಅಂತ ಅನ್ಕೊಂಡೆ. ಈ ವಯಸ್ಸಲ್ಲಿ ಈ ಥರ ಆಸೆಗಳು ಬರೋದು ತುಂಬ ಸಹಜ. ಆದರೆ ನಿನಗೆ ಆಟೋ ಬೇಡ, ಕಾರ್ ಡ್ರೈವಿಂಗ್ ಹೇಳ್ಕೊಡೋಕ್ಕೆ ಪ್ರೀತಿ ಹೋಗ್ತಾರೆ ಹೇಳ್ತೀನಿ, ಸರಿನಾ? ಆಟೋ ಓಡಿಸೋರಿಗೆ ಕಾರ್ ಕಲ್ತು ಏನು ಮಾಡಬೇಕು ಬಾಬಾ?
ಏನು ಹೇಳ್ತಾ ಇದೆಯಾ ಗಣಿ? ನನಗೆ ಈ ವರ್ಷದ ಫೀಸು 1.5 ಲಕ್ಷ ಇದೆ. ಅಪ್ಪಂಗೆ ಬರೋ ಸಂಬಳ ಮನೆ ಖರ್ಚಿಗೆ ಸರಿ ಹೋಗುತ್ತೆ. ನಮ್ಮನ್ನು ಅಷ್ಟೆಲ್ಲ ಅಂಗಿಸಿ ಮಾತಾಡೋ ಜನನಿ ಅಕ್ಕ ಚಿಕ್ಕಮ್ಮ ಅರ್ಸನಕೋಟೆಲಿರೋರ್ಗೂ ಅಪ್ಪ ಅಖಿಲಮ್ಮ ಅವ್ರ ಹತ್ರ ಸಾಲ ಕೇಳಲ್ಲ ಅಲ್ವಾ? ಫೀಸ್ ಕಟ್ಟೋದಕ್ಕೆ ಇನ್ನೂ 1 ವಾರನೂ ಉಳ್ದಿಲ್ಲ. ಅಷ್ಟರಲ್ಲಪ್ಪ ಅಷ್ಟೊಂದು ದುಡ್ಡನ್ನ ಹೇಗೆ ಹೊಂದಿಸ್ತಾರೆ? ಆಗಲ್ಲ ಅಲ್ವಾ? ಅದಕ್ಕೆ ನಾನು ಕಾಲೇಜ್ ಬಿಟ್ಟು ಬಾವನ್ ಥರ ಲೋನಲ್ಲಿ ಆಟೋ ತೊಗೊಂಡು ಓಡ್ಸೋಣ ಅಂತ ಇದ್ದೀನಿ. ಅಯ್ಯೋ, ಛೆ! ನಮ್ಮ ಸ್ಟಾಫ್ ಹತ್ರ ಎಷ್ಟು ಸಲ ಹೇಳಿದ್ದೀನಿ ಎಡ್ಜಲ್ಲಿ ಇಡಬೇಡಿ ಅಂತ. ಬಚಾವಾದೆ ಗುರುಗಳೇ, ನಮ್ಮನ್ನ ಯಾರು ಗಮನಿಸ್ಲಿಲ್ಲ. ದಾಮಿನಿ ಚಿಕ್ಕತ್ತೆ ಜೊತೆ ಸೇರ್ಕೊಂಡು ಈ ಚಿಕ್ಕಮ್ಮ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಅತ್ತೆ ಮಾವನ್ ರೂಮ್ ಹೊರಗೆ ನಿಂತ್ಕೊಂಡು ಅವ್ರು ಮಾತಾಡೋದನ್ನ ಕತ್ತು ಕೇಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರ. ಅತ್ತೆ ಮಾವಂಗೆ ಈ ವಿಷಯ ಗೊತ್ತಾದ್ರೆ ಏನ್ ಅನ್ಕೊಳ್ಳಲ್ಲ. ಚಿಕ್ಕಮ್ಮ ಒಬ್ಬರೇ ಸಿಕ್ಕಾಗ ಅವರಿಗೆ ಇದನ್ನೆಲ್ಲ ತಪ್ಪು ಅಂತ ಅರ್ಥ ಮಾಡಿಸ್ಬೇಕು. ಗುರುಗಳೇ, ಮುಂದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ನೀವು ಯೋಚನೆ ಮಾಡೋದ್ರಲ್ಲೇ ಟೈಮ್ನ ವೇಸ್ಟ್ ಮಾಡ್ತಾ ಇದ್ರೆ ಆ ಪಾರ್ವತಿ ಬಂದು ಅರಸನಕೋಟೆಯಲ್ಲಿ ಕೂತ್ಕೊಂಡು ಬಿಡ್ತಾಳಷ್ಟೇ. ಅದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಮನುಷ್ಯ ಆಸೆ ಪಡೋದೇ ಬೇರೆ, ಅದನ್ನು ಈಡೇರಿಸ್ಕೊಳ್ಳೋದೇ ಬೇರೆ. ನಿಮ್ಮ ಅಖಿಲ ಅಕ್ಕ ತನ್ನ ದೊಡ್ಡ ಸೊಸೆ ಸೀಮಂತನ ಇದೇ ಮನೇಲಿ ಮಾಡಬೇಕು ಅಂತ ಬಯಸೋದೇ ಬೇರೆ, ಅವ್ರನ್ನ ನಿಜವಾಗ್ಲೂ ಇಲ್ಲಿ ಕರೆಸೋದೇ ಬೇರೆ. ಅದು ಈ ಜನ್ಮದಲ್ಲಾಗಲ್ಲ. ಯಾಕಂದರೆ ನಾನು ಅಷ್ಟರ ಮಟ್ಟಿಗೆ ಆ ಪಾರ್ವತಿ ಅವಳ ಅಪ್ಪ ಮತ್ತು ಅವಳ ತಮ್ಮನ್ನ ಹೀಯಾಳಿಸಿದ್ದೀನಿ. ಈ ಜನ್ಮದಲ್ಲಿ ಅವರು ಈ ಸೀಮಂತ ಶಾಸ್ತ್ರಕ್ಕೆ ಆಗಲಿ ಅರಸನ ಕೋಟೆಗೆ ಆಗಲಿ ಕಾಲಿಡಲ್ಲ ಅಂತ ನಾನು ಅಂದ್ಕೋತೀನಿ. ಒಂದು ವೇಳೆ ಅಖಿಲಕ್ಕನೇ ಸ್ವತಃ ಹೋಗಿ ಕರೆದ್ರೆ? ಇಬ್ರು ಸೊಸೆ ಸೀಮಂತನ ಒಟ್ಟಿಗೆ ಮಾಡಬೇಕು ಅಂತ ಅಕ್ಕನ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಈಗ ಅವರೇ ಸ್ವತಃ ಹೋಗಿ ಕರೆದ್ರು ಆಶ್ಚರ್ಯ ಏನಿಲ್ಲ ಅಲ್ವಾ ಗುರುಗಳೇ? ಬಿಡಿ ಸಾತಿ, ಏನ್ ಮಾಡ್ತಾ ಇದ್ದೀರಾ? ಏನನ್ನ ಹೊಡೆದು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಬದುಕಿರುವಾಗಲೇ ಸಾಯಿಸ್ತಿರೋದು ಇವನು ದೊಡ್ಡ ಯಜಮಾನ್ರೆ. ಕಾಲೇಜ್ ಫೀಸ್ ಕಟ್ಟೋ ಶಕ್ತಿ ನನಗಿಲ್ಲ ಅಂತ ಕಾಲೇಜೇ ಬಿಟ್ಬಿಡ್ತಾನಂತೆ, ಆಟ ಓಡಿಸ್ತಾನಂತೆ. ಆಟ ಓಡಿಸೋರ್ ಕಷ್ಟ ಏನು ಅಂತ ನಿನಗೆ ಗೊತ್ತೇನೋ? ಹಾಗಾದ್ರೆ ಆಟೋ ಓಡಿಸ್ದೆ ನಾನು ನಿಂತರ ಅರಸನಕೋಟೆಯಲ್ಲಿ ಡ್ರೈವರ್ ಆಗ್ಬಿಡ್ಲಾ? ಹಾಕ್ತೀನಿ ನೋಡು. ನೀನು ನಂತರನೇ ಕಷ್ಟಪಡಬಾರ್ದು. ನೋಡಿದವರು ಇವ್ರಿಗೆ ಅರಸನಕೋಟೆ ಬಿಟ್ಟರೆ ಬೇರೆ ಗತಿನೇ ಇಲ್ಲ ಅಂತ ಹಂಗಿಸ್ಬಾರ್ದು ಅಂತ ನಾನು ಪ್ರಯತ್ನ ಪಡ್ತಿದ್ರೆ ಇವನು ಡ್ರೈವರ್ ಆಗ್ತಾನಂತೆ. ನಾನು ಇನ್ನೂ ಬದುಕಿದ್ದೀನಿ ಕಣೋ. ಜನ ನೀವು ಚಿಕ್ಕಮ್ಮ ಆಡಿದ ಮಾತಿಗೆ ನಾನು ಅಖಿಲಮ್ಮನವ್ರ ಮುಂದೆ ಹೋಗಿ ಸಹಾಯ ಕೇಳೋದಕ್ಕೆ ಮುಜುಗರ. ಆದರೆ ಹಾಗಂತ ನಿನ್ನ ಓದಕ್ಕೆ ತೊಂದರೆ ಮಾಡೋದಿಲ್ಲ, ಓದಿಸ್ತೀನಿ. ನನ್ನ ದೇಹದ ಅಂಗ ಮಾರಾದರೂ ನಿನಗೆ ಫೀಸ್ ಕಟ್ಟಿ ಓದಿಸ್ತೀನಿ ಕಣೋ. ಸಾರ್ಥಿ, ಈ ಥರದ ಮಾತು ಮತ್ತೆ ನಿಮ್ಮ ಬಾಯಿಂದ ಬಂದ್ರೆ ಆ ಕ್ಷಣದಿಂದ ನಾನು ನಿಮ್ಮ ಕಣ್ಮುಂದೆ ಇರಲ್ಲ. ಅವನೇನು ಕಳ್ತನ ಮಾಡ್ತೀನಿ ಅಂತ ಹೇಳಲಿಲ್ಲ ತಾನೆ?
ಆಟೋ ಓಡಿಸಿ ದುಡಿತೀನಿ ಅಂತ ಹೇಳ್ದ. ಓದೋ ಹುಡುಗ ದುಡಿಯೋದು ಬೇಡ, ನೀನು ಓದಿದ್ರೆ ಸಾಕು ಅಂತ ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ಬೇಕು ತಾನೆ. ಅದನ್ನ ಬಿಟ್ಟು ನನ್ನ ದೇಹದ ಅಂಗ ಮರ ಆದ್ರೂ ನಿನ್ನ ಓದಿಸ್ತೀನಿ ಅಂತ ಹೇಳಿದ್ರೆ ಆ ದುಡ್ಡಲ್ಲಿ ಓದ್ಬೇಕು ಅಂತ ಅವನಿಗೆ ಅನ್ಸುತ್ತಾ? ನಾನೊಂದು ಭಾವ ಸಾರ್ಥಿ, ನಾನು ಇನ್ನೂ ಬದುಕಿದ್ದೀನಿ. ಮೊದಲನೇ ತಿಂಗಳೇನೋ ಕರೆಕ್ಟಾಗಿ ನನಗೆ ಬಾಡಿಗೆ ಹುಡುಕಕ್ಕಾಗದೆ ಸಂಪಾದನೆ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಆದರೆ ಈ ತಿಂಗಳು ಹಾಗಾಗಲ್ಲ ಸಾರ್ಥಿ, ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ಅವ್ನ ಫೀಸ್ ಕಟ್ಟೋದಕ್ಕೆ ಇನ್ನೂ ಸಮಯ ಇದೆ. ನಾನು ನಿಮ್ಮ ಕೈ ಜೋಡಿಸ್ತೀನಿ ಸಾರ್ಥಿ. ಗಣಿ, ನೀನು ಅಲ್ಲಿವರೆಗೆ ತಾಳ್ಮೆ ಕಳ್ಕೋಬೇಡ. ಓದಿನ ಕಡೆ ಮಾತ್ರ ಗಮನ ಕೊಡು, ಸರಿನಾ? ಸರಿ ಬಾಬಾ. ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಕೆಲ್ಸಕ್ಕೆ ಹೋಗ್ತಾ ಇರೋದು ಸರಿಯಾಗೇ ಇದೆ. ನನ್ನ ಸಂಪಾದನೆ ಅಗತ್ಯ ಈ ಮನೆಗೆ ತುಂಬಾನೇ ಇದೆ.